ಶಕ್ತಿ ರಾವಲ್ಪಿಂಡಿಯಲ್ಲೂ ಅನುಭವ ಆಗಿದೆ. ಪಾಕ್ನ ರಾವಲ್ಪಿಂಡಿಯಲ್ಲೂ ಭಾರತದ ಸೇನಾ ಶಕ್ತಿ ಗೋಚರಿಸಿದೆ. ಇದೇ ರಾವಲ್ಪಿಂಡಿಯಲ್ಲಿದೆ ಪಾಕಿಸ್ತಾನದ ಸೇನಾ ಹೆಡ್ ಕ್ವಾರ್ಟರ್. ಈಗ ರಾವಲ್ಪಿಂಡಿಯಲ್ಲೂ ಕೂಡ ಭಾರತದ ಸೇನಾ ಶಕ್ತಿ ಈಗ ಏನು ಅಂತ ಹೇಳಿ ಅರ್ಥ ಆಗಿದೆ. ಪಾಕ್ನ ರಾವಲ್ಪಿಂಡಿಯಲ್ಲೂ ಕೂಡ ಭಾರತದ ಸೇನಾ ಶಕ್ತಿ ಗೋಚರಿಸ್ತಾ ಇದೆ. ಇದೇ ರಾವಲ್ಪಿಂಡಿಯಲ್ಲಿದೆ ಪಾಕಿಸ್ತಾನದ ಸೇನಾ ಹೆಡ್ ಕ್ವಾರ್ಟರ್. ನಮ್ಮ ಭಾರತ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೆ ನುಗ್ಗಿ ಹೊಡೆದಾಗಲೇ ಪಾಕಿಸ್ತಾನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ಭಾರತವನ್ನ ಕೆಣಕ್ಲಿಕ್ಕೆ ಹೋಗಬಾರ್ದು ಅಂತ ಹೇಳಿ. ಆದರೂ ಕೂಡ ನರಿಬುದ್ಧಿ ಪಿಶಾಚಿಗಳ ರೀತಿಯಲ್ಲಿ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸವನ್ನ ಮಾಡಿದಂತಹ ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಭಾರತದ ಸೇನಾ ಸಾಮರ್ಥ್ಯ ಇದೆ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದೆ. ಭಾರತದ ಸೇನಾ ಸಾಮರ್ಥ್ಯವನ್ನ ವಿವರಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನಾವು ಗಡಿಯಲ್ಲಿ ಉಗ್ರರ ನೆಲೆಯನ್ನ ಧ್ವಂಸ ಮಾಡಿದ್ದು ಮಾತ್ರವಲ್ಲ, ಪಾಕ್ನ ಪ್ರಮುಖ ನಗರಗಳಲ್ಲಿನ ಅಡಗು ತಾಣಗಳನ್ನ ಧ್ವಂಸ ಮಾಡಿದ್ದೀವಿ. ಭಾರತ ಶಸ್ತ್ರಾಸ್ತ್ರಗಳ ಪ್ರಭಾವ ಶಕ್ತಿ ಏನು ಅಂತ ಸಾಬೀತಾಗಿದೆ. ಬ್ರಹ್ಮೋಸ್ ಘಟಕ ಉದ್ಘಾಟನೆ ಬಳಿಕ ರಾಜನಾಥ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. सुनी गई, हमने केवल सीमा से सटे सैन्य ठिकानों पर ही नहीं कार्रवाई की, बल्कि भारत की सेनाओं की धमक उस रावलपिंडी तक सुनी गई जहां पाकिस्तानी फौज का हेडक्वार्टर मौजूद है। हमने केवल सीमा से सटे सैन्य ठिकानों पर ही नहीं कार्रवाई की, बल्कि भारत की सेनाओं की धमक उस रावलपिंडी तक सुनी गई जहां पाकिस्तानी फौज का हेडक्वार्टर मौजूद है। ಉಗ್ರ ಚಟುವಟಿಕೆಗಳು ಅವರ ಬೆಂಬಲಿಗರಿಗೆ ಉಳಿಗಾಲ ಇಲ್ಲ. ಇದನ್ನ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದಾಗ ಇಡೀ ಜಗತ್ತಿಗೆ ತೋರಿಸಿದ್ದೀವಿ ನಾವು. ಪುಲ್ವಾಮಾ ಪಹಲ್ಗಾಮ್ ನಂತರದ ಪರಿಣಾಮ ಜಗತ್ತು ಯಾವ ರೀತಿಯಾಗಿ ಇದೆ ಅಂತ ನೋಡಿದೆ ಅಂತ ಹೇಳಲಾಗಿದೆ. ಗಡಿಯಲ್ಲಿ ಮಾತ್ರವಲ್ಲ, ಗಡಿಯಾಚೆಯ ಕೃತ್ಯಕ್ಕೂ ತಕ್ಕ ಪಾಠವನ್ನ ಕಲಿಸಿದ್ದೀವಿ. ಇದನ್ನ ಸರ್ಜಿಕಲ್ ಸ್ಟ್ರೈಕ್ ಆ ಒಂದು ಸಂದರ್ಭದಲ್ಲೇ ಇಡೀ ಜಗತ್ತೇ ಅದನ್ನು ನೋಡಿದೆ. ಪುಲ್ವಾಮಾ ಪಹಲ್ಗಾಮ್ ನಂತರದ ಪರಿಣಾಮ ಜಗತ್ತು ನೋಡಿದೆ. ಗಡಿಯಲ್ಲಿ ಮಾತ್ರವಲ್ಲ, ಗಡಿಯಾಚೆಯ ಕೃತ್ಯಕ್ಕೂ ಕೂಡ ತಕ್ಕ ಪಾಠವನ್ನ ಕಲಿಸಿದ್ದೀವಿ. ಭಯೋತ್ಪಾದನೆ ಮುಕ್ತ ಹೊಸ ಭಾರತ ಮೋದಿ ಅವರು ಕನಸನ್ನ ಕಂಡುಕೊಂಡಿದ್ದಾರೆ. ಹಾಗಾಗಿ ಈ ಉಗ್ರರೇನಿದ್ದಾರೆ ಅವ್ರನ್ನೆಲ್ಲ ಹೊಡೆದುರುಳಿಸುವಂತಹ ಪ್ರಯತ್ನ ಆಗುತ್ತೆ. ಬ್ರಹ್ಮೋಸ್ ಕ್ಷಿಪಣಿ ಘಟಕ ಉದ್ಘಾಟಿಸಿ ರಾಜನಾಥ್ ಸಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. मित्रों, भारत में आतंकवादी घटनाएं करने और कराने का क्या अंजाम होता है, यह पूरे विश्व ने उरी की घटना के बाद देखा, जब हमारी सेना ने पाकिस्तान में घुसकर सर्जिकल स्ट्राइक की। पुलवामा के बाद देखा जब बालाकोट पर एयर स्ट्राइक की गई, और अब पहलगाम की घटना के बाद दुनिया देख रही है कि जब भारत ने पाकिस्तान के भीतर घुसकर मल्टीपल स्ट्राइक्स की हैं। आतंकवाद के खिलाफ जीरो टॉलरेंस की नीति पर चलते हुए हमारे यशस्वी प्रधानमंत्री नरेंद्र मोदी ने स्पष्ट कर दिया है कि यह नया भारत है जो आतंक के खिलाफ सरहद के इस पार और उस पार दोनों तरफ प्रभावी कार्रवाई करेगा। यह हमारे प्रधानमंत्री जी ने स्पष्ट रूप से यह संदेश दे दिया है। ಭಾರತೀಯ ವಾಯುಸೇನೆಯಿಂದ ಬಿಗ್ ನ್ಯೂಸ್ ಸಿಕ್ಕಿದೆ. ಆಪರೇಷನ್ ಸಿಂಧೂರ್ ಇನ್ನೂ ಕೂಡ ಮುಂದುವರೆದಿದೆ. ಈ ಕ್ಷಣಕ್ಕೂ ಆಪರೇಷನ್ ಸಿಂಧೂರ್ ನಡೀತಾ ಇದೆ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಐಎಎಫ್ ಮಾಹಿತಿಯನ್ನು ಕೊಟ್ಟಿದೆ. ಭಾರತೀಯ ವಾಯುಸೇನೆಯಿಂದ ಇನ್ನೂ ಕೂಡ ಆಪರೇಷನ್ ಸಿಂಧೂರ್ ನಡೀತಾ ಇದೆ. ಈ ಮಾಹಿತಿಯನ್ನ ಈಗ ಸ್ವತಃ ಐಎಎಫ್ ಶೇರ್ ಮಾಡಿಕೊಂಡಿರುವಂತದ್ದು. ಈ ಕ್ಷಣಕ್ಕೂ ಆಪರೇಷನ್ ಸಿಂಧೂರ್ ನಡೀತಾ ಇದೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿ ಐಎಎಫ್ ಮಾಹಿತಿಯನ್ನು ನೀಡಿದೆ. ಮುಂದೆ ವಿಸ್ತೃತವಾಗಿ ತಿಳಿಸುವುದಾಗಿ ಐಎಎಫ್ ಪೋಸ್ಟ್ ಮಾಡಿದೆ. ಪರಿಶೀಲಿಸದ ಮಾಹಿತಿಯಿಂದ ದೂರ ಇರಿ. ಈ ಫೇಕ್ ನ್ಯೂಸ್ಗಳು ಅಥವಾ ಫೇಕ್ ವಿಡಿಯೋಸ್ಗಳು, ಫೇಕ್ ಇಮೇಜಸ್ಗಳು ಇವೆಲ್ಲವೂ ಕೂಡ ಪರಿಶೀಲಿಸದ ಮಾಹಿತಿ, ಅಂದ್ರೆ ಪರಿಶೀಲನೆ ಮಾಡಲಾಗದಂತಹ ಮಾಹಿತಿಗಳು. ಆ ಪರಿಶೀಲಿಸದ ಮಾಹಿತಿಯಿಂದ ನೀವೆಲ್ಲರೂ ಕೂಡ ದೂರ ಇರಿ. ಊಹಾಪೋಹದ ಮಾಹಿತಿಯನ್ನು ನಂಬಬೇಡಿ. ತನಗೆ ಒಪ್ಪಿಸಿದ ಕೆಲಸವನ್ನ ಐಎಎಫ್ ಯಶಸ್ವಿಯಾಗಿಸಿದೆ. ಆಪರೇಷನ್ ಮುಂದುವರೆದಿದ್ದು, ಮುಂದೆ ಹೆಚ್ಚಿನ ಮಾಹಿತಿಯನ್ನ ಭಾರತೀಯ ವಾಯುಸೇನೆಯಿಂದ ನೀಡಲಾಗುತ್ತೆ ಅಂತ ಹೇಳಿ ಭಾರತೀಯ ವಾಯುಸೇನೆ ಬಿಗ್ ನ್ಯೂಸ್ ಅನ್ನ ಕೊಟ್ಟಿದೆ. ಸದ್ಯಕ್ಕಂತೂ ಆಪರೇಷನ್ ಸಿಂಧೂರ್ ನಿಂತಿಲ್ಲ, ಇನ್ನೂ ಕೂಡ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಈ ಫೇಕ್ ದೃಶ್ಯಗಳು ಅಥವಾ ಫೇಕ್ ಇಮೇಜಸ್ಗಳು, ಈ ಊಹಾಪೋಹಗಳು ಏನಿದೆಯಲ್ಲ, ಅದ್ಯಾವುದನ್ನ ಕೂಡ ನಂಬಬೇಡಿ. ನಾವು ಎಲ್ಲ ಕಾರ್ಯಾಚರಣೆ ಮುಗಿಸಿದ ಬಳಿಕ ವಿಸ್ತೃತವಾಗಿ ಇದರ ಬಗ್ಗೆ ನಾವೇ ಮಾಹಿತಿಯನ್ನ ಕೊಡ್ತೀವಿ ಅಂತ ಹೇಳಿ ಐಎಎಫ್ ಸ್ಪಷ್ಟವಾಗಿ ಮಾಹಿತಿಯನ್ನ ರವಾನಿಸಿದೆ. ನಾಳೆ ಭಾರತ ಪಾಕ್ ಮಾತುಕತೆ ಬಹುತೇಕ ಫಿಕ್ಸ್ ಆಗಿದೆ. ಭಾರತ ಪಾಕ್ ಡಿಜಿಒಗಳ ಸಮಾಲೋಚನೆ ನಡೆಯಲಿದೆ. ಕದನ ವಿರಾಮ ಉಲ್ಲಂಘನೆಗೆ ಬ್ರೇಕ್ ಬೀಳುತ್ತಾ?
ಎಷ್ಟು ಬಾರಿ ಹಾಗಿದ್ರೆ ಸಭೆ ಮಾಡೋದು, ಎಷ್ಟು ಬಾರಿ ಹಾಗಿದ್ರೆ ಚರ್ಚೆಗಳನ್ನ ಮಾಡೋದು? ನಿನ್ನೆ ಕದನ ವಿರಾಮ ಆಗಿದ್ರೂ ಕೂಡ ಪಾಕಿಸ್ತಾನ ಅದನ್ನ ಉಲ್ಲಂಘನೆ ಮಾಡಿರುವಂಥದ್ದು. ಅದರಲ್ಲೂ ಭಾರತ ಸ್ಪಷ್ಟವಾಗಿ ಹೇಳಿತ್ತು, ನಿಮ್ಮ ಕಡೆಯಿಂದ ಒಂದು ಸಣ್ಣ ದಾಳಿ ಆದರೂ ಕೂಡ ನೀವು ನಮಗೆ ಯುದ್ಧಕ್ಕೆ ಕೊಡುವಂತಹ ಆಹ್ವಾನ ಅಂತ ಹೇಳಿತ್ತು. ಆದರೂ ಕೂಡ ಪಾಕಿಸ್ತಾನ ತನ್ನ ಬಾಲವನ್ನ ಬಿಚ್ಚಿತ್ತು, ಮತ್ತೆ ಭಾರತದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿತ್ತು. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಭಾರತ ಪಾಕ್ ಮಾತುಕತೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಭಾರತ ಪಾಕ್ DGMOಗಳ ಸಮಾಲೋಚನೆ ನಡೆಯಲಿದೆ. ಕದನ ವಿರಾಮ ಉಲ್ಲಂಘನೆಗೆ ಹಾಗಿದ್ರೆ ಬ್ರೇಕ್ ಬೀಳುತ್ತಾ? ಪಾಕಿಸ್ತಾನ ಭಾರತದಿಂದ ದೂರ ಸರಿಯುತ್ತಾ? ಅಮೆರಿಕದ ಸಂಧಾನಕ್ಕೆ ಒಪ್ಪುತ್ತಾ ಪಾಕಿಸ್ತಾನ? ನಾಳಿನ ಸಭೆ ಬಗ್ಗೆ ಉಭಯ ದೇಶದ ಜನರಿಗೆ ಕುತೂಹಲ ಇದೆ. ಅಫ್ಕೋರ್ಸ್ ಏನಾಗ್ಬೋದು, ಯಾಕಂದ್ರೆ ಕದನ ವಿರಾಮ ಉಲ್ಲಂಘನೆ ಆದ್ಮೇಲೂ ಕೂಡ ಭಾರತ ಸಂಯಮದಿಂದಲೇ ಈಗ ನಡ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಈಗ ನಾಳಿನ ಉಭಯ ದೇಶಗಳ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಆಗತ್ತೆ, ಏನೆಲ್ಲ ನಿರ್ಧಾರವನ್ನ ಕೈಗೊಳ್ಳಲಾಗತ್ತೆ? ನಿನ್ನೆ ಕದನ ವಿರಾಮ ಉಲ್ಲಂಘನೆ ಮಾಡಿದಂತಹ ಪಾಕಿಸ್ತಾನಕ್ಕೆ ಹಾಗಿದ್ರೆ ಏನು ಪಾಠವನ್ನ ಮಾಡಲಾಗತ್ತೆ? ಅಥವಾ ಪದೇ ಪದೇ ಪಾಕಿಸ್ತಾನ ಈ ರೀತಿಯಾಗಿ ಕದನ ವಿರಾಮ ಉಲ್ಲಂಘನೆ ಮಾಡಿರುವಂಥದ್ದು ಇದೇ ಮೊದಲೇನಲ್ಲ. ಹಾಗಾಗಿ ಭಾರತದ ನಿಲುವೇನಾಗಿರುತ್ತೆ, ಭಾರತದ ನಡೆಯೇನಾಗಿರುತ್ತೆ, ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಭಾರತ ಷರತ್ತುಗಳನ್ನು ವಿಧಿಸುತ್ತೆ, ಅಥವಾ ನಾಳಿನ ಸಭೆ ಬಗ್ಗೆ ಉಭಯ ದೇಶಗಳು ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಜನರಿಗೆ ಇರುವಂತಹ ಕುತೂಹಲ. ಇಂಡೋ ಪಾಕ್ ನಡುವೆ ಅಮೆರಿಕ ಮಧ್ಯಸ್ಥಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ನಡೆಯನ್ನ ಸ್ವಾಗತಿಸಿದ ಪಾಕಿಸ್ತಾನಕ್ಕೆ ಟ್ರಂಪ್ ಸಪೋರ್ಟ್ ಮಾಡಿದ್ದು ಸ್ವಾಗತಾರ್ಹ ಅಂತ ಹೇಳಿದೆ. ಯಾಕಂದ್ರೆ ಈ ಕದನ ವಿರಾಮ ಘೋಷಣೆ ಆಗಿದೆ, ಕದನ ವಿರಾಮ ಆಗಿದೆ ಅಂತ ಹೇಳಿದ್ದೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾರೆ. ಅದಾದ ಮೇಲೆ ನನ್ನ ಮಾತಿಗೆ ಜಯ ಸಿಕ್ತು ಅಂತ ಹೇಳಿ ಪೋಸ್ಟ್ ಅನ್ನ ಹಾಕ್ತಾರೆ. ಅದಾದ ಬಳಿಕವೂ ಪಾಕಿಸ್ತಾನ ಈಗ ದಾಳಿಯನ್ನ ಶುರು ಮಾಡುತ್ತೆ ಭಾರತದ ವಿರುದ್ಧವಾಗಿ. ಆದ್ರೆ ಈಗ ಇಂಡೋ ಪಾಕ್ ನಡುವೆ ಅಮೆರಿಕ ಮಧ್ಯಸ್ಥಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ನಡೆಯನ್ನ ಸ್ವಾಗತಿಸಿದ ಪಾಕಿಸ್ತಾನಕ್ಕೆ ಟ್ರಂಪ್ ಸಪೋರ್ಟ್ ಮಾಡಿದ್ದು ಸ್ವಾಗತಾರ್ಹ. ಶಾಂತಿ ಮತ್ತು ಭದ್ರತೆಗೆ ಅಮೆರಿಕ ಬೆಂಬಲ ನೀಡಿದೆ. ಜಮ್ಮು ಕಾಶ್ಮೀರ ವಿವಾದ ಬಗೆಹರಿಸಲು ಅಮೆರಿಕ ಮುಂದಾಗಿದೆ ಅಂತ ಹೇಳಿ ಈ ಒಂದು ವಿಚಾರವನ್ನ ಪಾಕ್ ಸ್ವಾಗತಾರ್ಹ ಅಂತ ಹೇಳಿರುವಂಥದ್ದು. ವ್ಯಾಪಾರ, ಹೂಡಿಕೆ, ಆರ್ಥಿಕ ಸಹಕಾರಕ್ಕೆ ಬೆಂಬಲ ನೀಡಲಿದೆ. ಕಾಶ್ಮೀರದ ಜನರ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಬೇಕಿದೆ. ಯಾವುದೇ ಹಕ್ಕುಗಳನ್ನು ಕಸಿದುಕೊಳ್ಳುವ ಪ್ರಯತ್ನ ಆಗಬಾರದು. ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಟ್ರಂಪ್ ಹೇಳಿಕೆಯನ್ನ ಆಧರಿಸಿ ಪಾಕಿಸ್ತಾನದಿಂದ ಸ್ಟೇಟ್ಮೆಂಟ್ ರಿಲೀಸ್ ಮಾಡಲಾಗಿದೆ. ಅಮೆರಿಕ ಅಧ್ಯಕ್ಷರ ನಡೆಯನ್ನ ಸ್ವಾಗತಿಸಿದ ಪಾಕಿಸ್ತಾನ. ಪ್ರಧಾನಿ ಮೋದಿಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪತ್ರ ಬರೆದಿದ್ದಾರೆ. ಇಂಡೋ ಪಾಕ್ ನಡುವೆ ಯುದ್ಧದ ಪರಿಸ್ಥಿತಿ ಹೇಗಿದೆ, ವಿಶೇಷ ಅಧಿವೇಶನ ಕರೀಬೇಕು ಅಂತ ಹೇಳಿ ಮೋದಿಗೆ ಪತ್ರವನ್ನ ಬರೆದಿದ್ದಾರೆ ರಾಹುಲ್ ಗಾಂಧಿ. ಕದನ ವಿರಾಮದ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಹಾಗಾಗಿ ಇಂಡೋ ಪಾಕ್ ನಡುವೆ ಸದ್ಯಕ್ಕೆ ಯುದ್ಧದ ಪರಿಸ್ಥಿತಿ ಹೇಗಿದೆ, ಅದರ ಜೊತೆಗೆ ವಿಶೇಷ ಅಧಿವೇಶನ ಕರೀಬೇಕು ಅಂತ ಹೇಳಿ ಮೋದಿಗೆ ಪತ್ರವನ್ನ ರವಾನಿಸಲಾಗಿದೆ. ಕದನ ವಿರಾಮದ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಕೇಂದ್ರ ಸರ್ಕಾರದ ಮೇಲೆ ರಾಹುಲ್ ಗಾಂಧಿ ಒತ್ತಡವನ್ನ ಹೇರ್ತಿದ್ದಾರೆ. ಅಂದ್ರೆ ವಿಪಕ್ಷಗಳನ್ನ ಕೂಡ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಅಥವಾ ಯುದ್ಧದ ಸಂದರ್ಭದಲ್ಲಿ ಏನೇನಾಯ್ತು, ಈಗ ಏನೇನು ಬೆಳವಣಿಗೆಗಳು ಆಗಿದೆ, ಮುಂದೆ ಏನೆಲ್ಲ ಬೆಳವಣಿಗೆಗಳು ಆಗಬೇಕು ಅನ್ನೋದರ ಬಗ್ಗೆ ನೀವು ಸಭೆಯನ್ನ ಕರೀಬೇಕು. ಕದನ ವಿರಾಮದ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರದ ಮೇಲೆ ರಾಹುಲ್ ಗಾಂಧಿ ಒತ್ತಡವನ್ನ ಹೇರ್ತಾ ಇದ್ದಾರೆ.